ಮಿತ್ರರೇ ನಮಸ್ಕಾರ. ಮಿತ್ರರೇ, ದುರದೃಷ್ಟವಶಾತ್ ಭಾರತಕ್ಕೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳು ಕೂಡ ಒಂದು ರೀತಿಯಲ್ಲಿ ಮೊಗ್ಗಲ ಮುಳ್ಳು. ಅವರಿಗೇನೇ ಸಹಾಯ ಮಾಡಿದ್ರೂ ಕೂಡ ಅದು ನೀರಿನಲ್ಲಿ ಹೋಮ ಮಾಡಿದಂತಾಗೋದೇ ಜಾಸ್ತಿ. ಅದು ಯಾವುದೇ ದೇಶ ಬೇಕಾದರೂ ಆಗಿರಲಿ, ಅದು ಶ್ರೀಲಂಕಾ ಆಗಿರಲಿ, ಮಾಲ್ಡೀವ್ಸ್ ಆಗಿರಲಿ, ನೇಪಾಳ, ಮಯನ್ಮಾರ್, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಎಲ್ಲ ದೇಶಗಳಿಗೂ ಕೂಡ ಭಾರತ ನಿರಂತರವಾಗಿ ಸಹಾಯ ಮಾಡಿರುತ್ತೆ. ಆದರೆ ಅಲ್ಲಿ ಆಗಾಗ ಸರ್ಕಾರಗಳು ಬದಲಾಗ್ತವೆ, ಹೊಸ ಸರ್ಕಾರಗಳ ಪ್ರಯಾರಿಟಿ ಬೇರೆದಾಗಿರುತ್ತೆ. ಇದು ಭಾರತಕ್ಕೆ ಸದಾ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಂತ ಮಿತ್ರರೇ, ಭಾರತ ಯಾವತ್ತೂ ಕೂಡ ತನ್ನ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳನ್ನು ಚೆನ್ನಾಗಿಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮುಂದುವರಿಸಿರುತ್ತೆ. ಜೊತೆಗೆ ತನ್ನ ಅಭಿವೃದ್ಧಿಗೋಸ್ಕರವಾಗಿ ಹೊಸ ಹೊಸ ಮಿತ್ರ ರಾಷ್ಟ್ರಗಳನ್ನು ಕೂಡ ಭಾರತ ಕಂಡುಕೊಳ್ತಾ ಇರುತ್ತೆ. ಈಗ ಮಿತ್ರರೇ, ಕಳೆದ 4-5 ವರ್ಷದ ಹಿಂದೆ ಭಾರತವನ್ನು ಬಹಳ ವಿರೋಧಿಸ್ತಾ ಇದ್ದಂಥ, ಭಾರತದ ಎಲ್ಲ ನೀತಿ ನಿರ್ಧಾರಗಳನ್ನು ಟೀಕಿಸ್ತಾ ಇದ್ದಂಥ, ಭಾರತದ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇದ್ದಂಥ ಒಂದು ದೇಶ ಈಗ ಭಾರತದ ಪರ ನಿಂತ್ಕೊಂಡಿದೆ. ಭಾರತದೊಂದಿಗೆ ನಾವು ಸ್ನೇಹವನ್ನು ಬೆಳೆಸ್ತೀವಿ ಅಂಥೇಳಿ ಅಲ್ಲಿನ ಪ್ರಧಾನಿ ಭಾರತಕ್ಕೆ ಬಂದಿದ್ದಾರೆ. ಕೇವಲ 4-5 ವರ್ಷದ ಹಿಂದೆ ಅವರು ಭಾರತದ ವಿರುದ್ಧ ಇದ್ದರು. ಆ ದೇಶ ಭಾರತದ ಕೈ ತಪ್ಪೋಗಿತ್ತು. ಭಾರತ ಮತ್ತು ಆ ದೇಶದ ನಡುವೆ ಅತಿ ದೊಡ್ಡ ವ್ಯಾಪಾರ ಸಂಬಂಧ ಇದ್ರೂ ಕೂಡ ಅಲ್ಲಿದ್ದಂತಹ ಸರ್ಕಾರ ಭಾರತದ ವಿರುದ್ಧವಾಗಿತ್ತು. ಅಲ್ಲಿ ಕಟ್ಟರ್ ಇಸ್ಲಾಮಿಕ್ ತತ್ವವನ್ನು ಪ್ರತಿಪಾದಿಸ್ತಾ ಇದ್ದಂತಹ ಪ್ರಧಾನಿ ಇದ್ರು. ಆದರೆ ಈಗ ಕಂಪ್ಲೀಟ್ ಆಗಿ ಬದಲಾಗಿ ಒಬ್ಬ ಲಿಬರಲ್ ನಾಯಕ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಮಿತ್ರರೇ, ನಾನು ಮಲೇಷ್ಯಾ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮಲೇಷ್ಯಾದ ಪ್ರಧಾನಿ ಭಾರತಕ್ಕೆ ಬಂದಿದ್ರು. ಭಾರತದ ಜೊತೆಗೆ ಅನೇಕ ಒಪ್ಪಂದವನ್ನು ಮಾಡಿಕೊಂಡ್ರು. ಭಾರತಕ್ಕೆ ಹೊಸ ಮಿತ್ರ ಸಿಕ್ಕಂತಾಗಿದೆ. ಕಳೆದ 5-6 ವರ್ಷದಿಂದ ಆ ದೇಶ ಭಾರತದ ಕೈತಪ್ಪು ಹೋಗಿತ್ತು. ಇಡೀ ಮಲೇಷ್ಯಾ ಭಾರತದ ವಿರುದ್ಧ ನಿರ್ಧಾರ ಕೈಗೊಳ್ತಾ ಇತ್ತು. ಈ ಬೆಳವಣಿಗೆ ಏನಿದೆ, ಇದು ಭಾರತಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಭಾರತ ಎಂತಹ ಜಾಣ್ಮೆಯ ನಿರ್ಧಾರವನ್ನು ಕೈಗೊಂಡಿದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮಲೇಷ್ಯಾ ಭಾರತಕ್ಕೆ ಹತ್ತಿರ ಇರುವಂತಹ ಒಂದು ದೇಶ. ಅದು ಬಹಳ ದೊಡ್ಡ ದೇಶ ಏನಲ್ಲ, ಆದರೂ ಕೂಡ ಅಲ್ಲಿ 3,39,00,000 ಜನರಿದ್ದಾರೆ. ಇಸ್ಲಾಂ ಬಹುಸಂಖ್ಯಾತರಿರುವಂತಹ ದೇಶ. ಮಲೇಷ್ಯಾದಲ್ಲಿ ಸರಿಸುಮಾರು 63.5% ಮುಸ್ಲಿಮರಿದ್ದಾರೆ. ಹಾಗೆ ಕ್ರಿಶ್ಚಿಯನ್ನರು 9% ಇದ್ದಾರೆ, ಬೌದ್ಧರು 18% ಇದ್ದಾರೆ, ಹಾಗೆ ಹಿಂದೂಗಳು 6% ಇದ್ದಾರೆ. ಮಲೇಷ್ಯಾ ಮೇಲೆ ಭಾರತದ ಇನ್ಫ್ಲೂಯೆನ್ಸ್ ಬಹಳ ಹಿಂದಿನಿಂದಲೂ ಕೂಡ ಇದೆ. ಅಲ್ಲಿ ಬೌದ್ಧ ಧರ್ಮ ಬಹಳ ಉಚ್ಚರಾಯ ಸ್ಥಿತಿಯಲ್ಲಿತ್ತು. ಆನಂತರ ಅಲ್ಲಿ ಇಸ್ಲಾಂ ಬಂತು. ಈಗ ಇಸ್ಲಾಂ ಬಹುಸಂಖ್ಯಾತರಾಗಿದ್ದಾರೆ. ಆದರೆ ಮಿತ್ರರೇ, ಮಲೇಷ್ಯಾದಲ್ಲಿ ಇತ್ತೀಚಿನ ವರ್ಷದಲ್ಲಿ ಕಟ್ಟರ್ ಪಂಥೀಯರು ಅಧಿಕಾರಕ್ಕೆ ಬಂದಿದ್ರು. ಮಾತೆರ್ ಮೊಹಮ್ಮದ್ ಈ ಹಿಂದಿನ ಮಲೇಷ್ಯಾದ ಪ್ರಧಾನಿ. ಈ ಮಾತೆರ್ ಮೊಹಮ್ಮದ್ ಬಹಳ ಕಟ್ಟರ್ಪಂಥೀಯ ಇಸ್ಲಾಮಿಕ್ ತತ್ವವನ್ನು ಪ್ರತಿಪಾದಿಸುತ್ತಿದ್ದಂತಹ ನಾಯಕ. ಇವರ ಅವಧಿಯಲ್ಲಿ ಏನಾಯಿತು, ಭಾರತ ಮತ್ತು ಮಲೇಷ್ಯಾದ ಸಂಬಂಧ ಹಾಳಾಯಿತು. ಈ ಮಲೇಷ್ಯಾ ಇರಬಹುದು, ಇಂಡೋನೇಷ್ಯಾ ಇರಬಹುದು, ಇಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಂ ಬಂದುಬಿಟ್ಟಿದೆ. ಆದರೂ ಕೂಡ ಇವರು ಭಾರತದೊಂದಿಗಿನ ಸ್ನೇಹವನ್ನು ಬಿಟ್ಟಿರಲಿಲ್ಲ. ಭಾರತದೊಂದಿಗಿನ ಕಲ್ಚರಲ್ ಬಾಂಧವ್ಯ ಏನಿತ್ತು ಅದು ಹಾಗೆ ಕಂಟಿನ್ಯೂ ಆಗಿತ್ತು. ವ್ಯಾಪಾರ ಸಂಬಂಧ ಕೂಡ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯ ಸನ್ನಿವೇಶಗಳು ಬದಲಾಗ್ತಾ ಇರ್ತವಲ್ಲ, ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಒಂದು ದೇಶ ನಮ್ಮ ವಿರುದ್ಧವಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಸರ್ಕಾರದ ಪ್ರಯಾರಿಟಿಗಳು ಬದಲಾಗ್ತಾ ಇರುತ್ತೆ. ಈಗ ಬಾಂಗ್ಲಾದೇಶ ಇಷ್ಟು ದಿನ ಭಾರತಕ್ಕೆ ಅತ್ಯಂತ ಹತ್ತಿರದ ದೋಸ್ತಾಗಿತ್ತು. ಯಾಕೆಂದರೆ ಶೇಖ್ ಹಸೀನಾ ಕಾರಣಕ್ಕಾಗಿ. ಶೇಖ್ ಹಸೀನಾಗೆ ಭಾರತ ಇಷ್ಟ ಆಗ್ತಾ ಇತ್ತು. ಹೀಗಾಗಿ ಅವರ ನೀತಿ ನಿರ್ಧಾರಗಳು ಭಾರತದ ಪರವಾಗಿರ್ತಾ ಇತ್ತು. ಈಗ ಅಲ್ಲಿ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಿದ್ದಾರೆ. ಅವರು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇವರೇನು ಭಾರತಕ್ಕೆ ಫ್ರೆಂಡ್ಲಿ ಆಗಿರೋದಿಲ್ಲ ಅಂತ. ಅಂದರೆ ನಾಯಕತ್ವ ಬದಲಾಗ್ತಿದ್ದ ಹಾಗೆ ಆ ದೇಶದ ಪ್ರಯಾರಿಟಿ ಕೂಡ ಬದಲಾಗುತ್ತೆ. ಹೀಗೆ ಮಲೇಷ್ಯಾದಲ್ಲೂ ಕೂಡ ಮಾತೆರ್ ಮೊಹಮ್ಮದ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಭಾರತದೊಂದಿಗೆ ಅವರು ಒಂದು ರೀತಿಯಲ್ಲಿ ದ್ವೇಷ ಸಾಧಿಸ್ತಾ ಇದ್ರು. ಕಾರಣ, ಭಾರತದಲ್ಲಿ ರಾಷ್ಟ್ರೀಯವಾದಿ ಸರ್ಕಾರ ಇದೆ, ಭಾರತದಲ್ಲಿ ಬಿಜೆಪಿ ಸರ್ಕಾರ ಇದೆ, ಬಿಜೆಪಿಗೆ ಮುಸ್ಲಿಮರ ವಿರೋಧಿ ಎನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಲಾಗಿತ್ತು. ಹೀಗಾಗಿ ಈ ಮಾತೆರ್ ಮೊಹಮ್ಮದ್ ಆರ್ಟಿಕಲ್ 370 ಬಹಳ ದೊಡ್ಡದಾಗಿ ಟೀಕಿಸ್ತಾ ಇದ್ರು. ಅವರು ಪಾಕಿಸ್ತಾನದ ಪರವಾಗಿ ಮಾತನಾಡ್ತಾ ಇದ್ರು. ಕಾಶ್ಮೀರದ ವಿಚಾರದಲ್ಲಿ ಪದೇ ಪದೇ ಮಲೇಷ್ಯಾ ಮಾತನಾಡ್ತಾ ಇತ್ತು. ಅಂದರೆ ಮಾತೆರ್ ಮೊಹಮ್ಮದ್ ಮಾತನಾಡ್ತಾ ಇದ್ರು. ಭಾರತದಲ್ಲಿ CAA ಕಾನೂನನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲೂ ಕೂಡ ಇದು ಭಾರತದ ಇಂಟರ್ನಲ್ ಮ್ಯಾಟರ್. ಭಾರತ ಯಾರಿಗೆ ಪೌರತ್ವ ಕೊಡಬೇಕು ಬೇಡ ಅನ್ನುವಂಥದ್ದನ್ನು ಭಾರತ ನಿರ್ಧಾರ ಮಾಡುತ್ತೆ. ಇದನ್ನು ಟೀಕಿಸೋದಕ್ಕೆ ಮಲೇಷ್ಯಾ ಯಾರು? ಆದರೂ ಕೂಡ ಈ ಮಾತೆರ್ ಮೊಹಮ್ಮದ್ ಟೀಕೆ ಮಾಡ್ತಾ ಇದ್ರು. CAA ಟೀಕಿಸಿದ್ರು, ಜೊತೆಗೆ ಆರ್ಟಿಕಲ್ 370 ಟೀಕಿಸಿದ್ರು. ಹೀಗಾಗಿ ಮಲೇಷ್ಯಾ ಮತ್ತು ಭಾರತದ ಸಂಬಂಧ ಬಹಳಷ್ಟು ಹದಗೆಟ್ಟು ಹೋಗಿತ್ತು. ಮಿತ್ರರೇ, ಮಲೇಷ್ಯಾವನ್ನು ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಭಾರತ ಮತ್ತು ಮಲೇಷ್ಯಾ ನಡುವೆ ದೊಡ್ಡ ವ್ಯಾಪಾರ ಸಂಬಂಧ ಇದೆ. ವಾರ್ಷಿಕವಾಗಿ $20 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಮಲೇಷ್ಯಾ ಇರುವಂತಹದ್ದು ಪುಟ್ಟ ದೇಶ, 3,39,00,000 ಜನರಿದ್ದಾರೆ. ಆದರೂ ಕೂಡ ನಮ್ಮ ವ್ಯಾಪಾರ ಸಂಬಂಧ ಎಷ್ಟಿದೆ, $20 ಬಿಲಿಯನ್ ಹೆಚ್ಚು. ಈ ಹಿಂದೆ ರಷ್ಯಾ ಮತ್ತು ಭಾರತದ ವ್ಯಾಪಾರ ಸಂಬಂಧಕ್ಕಿಂತಲೂ ಇದು ದೊಡ್ಡದಾಗಿತ್ತು. ರಷ್ಯಾ ಮತ್ತು ಭಾರತದ ನಡುವೆ $14-15 ಬಿಲಿಯನ್ ನಡೀತಾ ಇತ್ತು ವ್ಯಾಪಾರ ವ್ಯವಹಾರ. ಯಾವಾಗ ಯುದ್ಧ ಶುರುವಾಯಿತು, ಭಾರತ ರಷ್ಯಾದಿಂದ ಆಯಿಲನ್ನು ಜಾಸ್ತಿ ಇಂಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಭಾರತ ಮತ್ತು ರಷ್ಯಾದ ವ್ಯಾಪಾರದ ಗಾತ್ರ ದೊಡ್ಡದಾಗಿತ್ತು. ಇಲ್ಲಿ ನಾವು ಯಾಕೆ ಮಲೇಷ್ಯಾಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಇದೇ ಕಾರಣಕ್ಕೆ. ದೊಡ್ಡದಾದಂತಹ ವ್ಯಾಪಾರ ಸಂಬಂಧ ಇತ್ತು. ಆದರೆ ಮಾತೆರ್ ಮೊಹಮ್ಮದ್ ಕಾರಣದಿಂದಾಗಿ ಸರ್ಕಾರದ ನಡುವೆ ವೈಷಮ್ಯ ಬೆಳೆದಿತ್ತು. ಸದ್ಯ ಏನಾಗಿದೆ, ಅಲ್ಲಿ ಸರ್ಕಾರ ಬದಲಾಗಿದೆ. ಅಲ್ಲಿ ಲಿಬರಲ್ ವಿಚಾರಧಾರೆಗಳುಳ್ಳಂತಹ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬಂದಿದ್ದಾರೆ.
ಅವರ ಹೆಸರು ಅನ್ವರ್ ಇಬ್ರಾಹಿಂ. ಈ ಅನ್ವರ್ ಇಬ್ರಾಹಿಂ ಪ್ರಧಾನಿಯಾದ ಬಳಿಕ ಭಾರತದ ಜೊತೆಗೆ ಸಂಬಂಧ ವೃದ್ಧಿಗಾಗಿ ಅನೇಕ ಪ್ರಯತ್ನ ಪಟ್ಟಿದ್ದಾರೆ. ಈಗ ಅವರು ಭಾರತದ ಪ್ರವಾಸ ಕೂಡ ಕೈಗೊಂಡಿದ್ರು, ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿಯಾಗಿದ್ದು ಮಾತ್ರ ಅಲ್ಲ, ಅನೇಕ ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಒಪ್ಪಂದ ಏನು ಸಣ್ಣ ಪುಟ್ಟ ಒಪ್ಪಂದ ಅಲ್ಲ. ಭಾರತದಲ್ಲಿ ಇವತ್ತು UPI ಸಿಸ್ಟಮ್ ಇದೆಯಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಸಿಸ್ಟಮ್, ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿದೆ. ಫ್ರಾನ್ಸ್ ಕೂಡ ಇದರಿಂದ ಪ್ರೇರೇಪಣೆಗೊಂಡಿದೆ. ಅನೇಕ ದೇಶಗಳಿಗೆ ಭಾರತದ UPI ಸಿಸ್ಟಮ್ ಅನ್ನು ವಿಸ್ತರಿಸಲಾಗಿದೆ. ಶ್ರೀಲಂಕಾ, ಅನೇಕ ದೇಶಗಳು, ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಈ UPI ಅನ್ನು ವಿಸ್ತರಣೆ ಮಾಡಲಾಗ್ತಾ ಇದೆ. ಈಗ ಮಲೇಷ್ಯಾ ಏನು ಹೇಳ್ತಾ ಇದೆ, ನಿಮ್ಮ UPI ಸಿಸ್ಟಮ್ ಅನ್ನು ನಮ್ಮ ಪೇನೆಟ್ ಜೊತೆಗೆ ಜೋಡಿಸಿ. ಮಲೇಷ್ಯಾದಲ್ಲಿ ನಮ್ಮಲ್ಲಿ UPI ಇದ್ದ ಹಾಗೆ ಪೇನೆಟ್ ಅನ್ನುವಂಥ ಒಂದು ಸಿಸ್ಟಮ್ ಇದೆ, ಅದನ್ನು ಮತ್ತು UPI ಅನ್ನು ಜೋಡಿಸಿ. ಈ ಮೂಲಕವಾಗಿ ಮಲೇಷ್ಯಾದಲ್ಲಿ ಟೂರಿಸಂ ಹಾಗೂ ಬಿಸ್ನೆಸ್ ಇಂಪ್ರೂವ್ ಮಾಡಿ. ಭಾರತದಿಂದ ಮಲೇಷ್ಯಾಗೆ ಯಾರು ಬರ್ತಾರೋ ಅವರಿಗಿದು ಬಹಳ ಸಹಕಾರಿಯಾಗುತ್ತೆ. ಹೀಗೆ ಅನೇಕ ಒಪ್ಪಂದಗಳನ್ನು ಮಲೇಷ್ಯಾದ ಪ್ರಧಾನಿ ಭಾರತದ ಜೊತೆಗೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಡಿಫೆನ್ಸ್ ಡೀಲನ್ನು ಕೂಡ ಭಾರತದೊಂದಿಗೆ ಮಾಡ್ಕೊಳ್ಳೋದಕ್ಕೆ ಮಲೇಷ್ಯಾ ಇಷ್ಟಪಡ್ತಾ ಇದೆ. ಇದಕ್ಕೊಂದು ಮೇಜರ್ ಆದಂತಹ ಕಾರಣ ಇದೆ ಮಿತ್ರರೇ. ಈ ಮಲೇಷ್ಯಾ ಇರಬಹುದು, ಇಂಡೋನೇಷ್ಯಾ ಇರಬಹುದು, ಫಿಲಿಪೈನ್ಸ್ ಇರಬಹುದು, ವಿಯೆಟ್ನಾಂ ಇರಬಹುದು, ಇವರೆಲ್ಲರಿಗೂ ಶತ್ರು ಯಾರು? ಚೈನಾ. ಸೌತ್ ಚೈನಾ ಸಮುದ್ರ ವಿಚಾರವಾಗಿ ಈ ಎಲ್ಲ ದೇಶಗಳನ್ನು ಚೀನಾ ಸದಾ ಕಾಡ್ತಾ ಇರುತ್ತೆ. ಇವರಿಗೊಬ್ಬರು ಪ್ರಬಲವಾದಂತಹ ಮಿತ್ರ ದೇಶ ಬೇಕೇ ಬೇಕು. ಯಾಕಂದರೆ ಇವರಿಗೆ ಸ್ವಂತ ಸಾಮರ್ಥ್ಯ ಇಲ್ಲ ಚೀನಾವನ್ನು ಎದುರಿಸೋದಕ್ಕೆ. ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಹೊಂದೋದಕ್ಕೂ ಕೂಡ ಈ ದೇಶಗಳಿಗೆ ಸಾಧ್ಯ ಆಗೋದಿಲ್ಲ. ಇವರು ಅಮೆರಿಕದಿಂದ ಶಸ್ತ್ರಾಸ್ತ್ರ ಬೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಮೆರಿಕದ ಶಸ್ತ್ರಾಸ್ತ್ರಗಳ ರೇಟ್ ಇದೆಯಲ್ಲ, ಇದನ್ನು ಅಫೋರ್ಡ್ ಮಾಡೋದಕ್ಕೆ ಮಲೇಷ್ಯಾ ಕೈಲಾಗೋದಿಲ್ಲ. ರಷ್ಯಾದಿಂದ ಇವರು ತರಿಸ್ಕೊಳ್ಬಹುದು. ರಷ್ಯಾದಿಂದ ತರಿಸ್ಕೊಳ್ಳೋದಕ್ಕೆ ಸದ್ಯ ರಷ್ಯಾ ಶಸ್ತ್ರಾಸ್ತ್ರವನ್ನು ಆ ಪ್ರಮಾಣದಲ್ಲಿ ಆಮದು ಮಾಡೋದಕ್ಕೆ ರಷ್ಯಾಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅವರೇ ಯುದ್ಧದಲ್ಲಿದ್ದಾರೆ. ಒಳ್ಳೆ ಗುಣಮಟ್ಟದ ಅತ್ಯುತ್ತಮ ಟೆಕ್ನಾಲಜಿ ಇರುವಂತಹ ಹಾಗೂ ಕಡಿಮೆ ರೇಟ್ಗೆ ಸಿಗಬೇಕು. ಅಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ ಸಿಗುತ್ತೆ? ಭಾರತ ಈಗ ಉತ್ಪಾದನೆ ಮಾಡ್ತಾ ಇದೆ. ಈಗಾಗಲೇ ಫಿಲಿಪೈನ್ಸ್ ಬ್ರಹ್ಮೋಸ್ ಮಿಸೈಲನ್ನು ಖರೀದಿ ಮಾಡಿದೆ. ಫಿಲಿಪೈನ್ಸ್ ಪಕ್ಕದಲ್ಲೇ ಇರುವಂತಹ ದೇಶ ಮಲೇಷ್ಯಾ ಕೂಡ ಈ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಭಾರತದಿಂದ ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ಭೇಟಿಯ ವೇಳೆ ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಮಿತ್ರರೇ, ಈ ಭೇಟಿ ಇದೆಯಲ್ಲ ಬಹಳ ಮುಖ್ಯ ಆಗುತ್ತೆ. ಮಲೇಷ್ಯಾ ಭಾರತದತ್ತ ಮುಖ ಮಾಡಿರುವಂಥದ್ದು ಭಾರತಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಭಾರತ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು, ಆ ಗುರಿಯನ್ನು ಹೊಂದಿದೆ. ಇದಕ್ಕೆ ಮಲೇಷ್ಯಾ ಮತ್ತು ಭಾರತದ ಸ್ನೇಹ ಕೂಡ ಸಹಕಾರಿಯಾಗುತ್ತೆ. ಇದರ ಜೊತೆಗೆ ಈಗಾಗಲೇ ಮಲೇಷ್ಯಾದ 70 ಕಂಪನಿಗಳು ಭಾರತದಲ್ಲಿದ್ದಾವೆ. ಹಾಗೆ ಭಾರತದ 150ಕ್ಕೂ ಹೆಚ್ಚು ಕಂಪನಿಗಳು ಮಲೇಷ್ಯಾದಲ್ಲಿದ್ದಾವೆ. ಇದನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಬೇಕು, ಎರಡೂ ದೇಶಗಳಲ್ಲಿ ಪರಸ್ಪರ ಹೂಡಿಕೆ ಆಗಬೇಕು ಅಂತೇಳಿ ದೊಡ್ಡದಾದಂಥ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದಾರೆ. ಕಾಂಪ್ರಹೆನ್ಸಿವ್ ಪಾರ್ಟ್ನರ್ಶಿಪ್ಗೆ ಸಹಿ ಹಾಕಿದ್ದಾರೆ ಇಬ್ಬರೂ ನಾಯಕರು. ಜೊತೆಗೆ ನರೇಂದ್ರ ಮೋದಿ ಅವರು ಮಲೇಷ್ಯಾವನ್ನು ನಮಗೆ ಅತ್ಯಂತ ಮಿತ್ರವಾದಂತಹ ದೇಶ ಅಂತ ಕರೆದಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ನಮಗೇನು ಅನಿಸ್ತಾ ಇದೆ, ಬಾಂಗ್ಲಾದೇಶ ನಮ್ಮ ಕೈ ತಪ್ಪು ಹೋಯಿತು, ಮಾಲ್ಡೀವ್ಸ್ ಕೈ ತಪ್ಪು ಹೋಯಿತು, ನೇಪಾಳ ಕೂಡ ಕೈ ತಪ್ಪು ಹೋಗಿದೆ, ಅಕ್ಕಪಕ್ಕ ಇರುವಂಥ ಯಾವುದೇ ದೇಶವೂ ಕೂಡ ಭಾರತದ ಪರವಾಗಿಲ್ಲ, ಹೀಗೆಲ್ಲ ಅನಿಸ್ತಾ ಇದೆ. ಕಾರಣ ಏನು ಅಂತಂದರೆ, ಸುದೀರ್ಘವಾಗಿ ಅಲ್ಲಿ ಒಂದೊಂದು ನಾಯಕತ್ವ ಇತ್ತು, ಆ ನಾಯಕತ್ವ ಬದಲಾಗಿದೆ. ಹೀಗಾಗಿ ಹೊಸ ನಾಯಕತ್ವದ ಪ್ರಯಾರಿಟಿ ಭಾರತ ಆಗಿಲ್ಲ. ಆದರೆ ಇದೇ ಕಂಟಿನ್ಯೂ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಮುಂದೊಂದು ದಿನ ಬದಲಾಗುತ್ತೆ. ಒಂದು ದೇಶದಲ್ಲಿ ನಾಯಕತ್ವ ಬದಲಾಗ್ತಿದ್ದ ಹಾಗೆ ಆ ದೇಶ ತನ್ನ ವಿದೇಶಾಂಗ ನೀತಿಯನ್ನು ಕೂಡ ಸಾಕಷ್ಟು ಬದಲಾವಣೆ ಮಾಡಿಕೊಳ್ಳುತ್ತೆ. ಈಗ ಬಾಂಗ್ಲಾ ಕೈ ತಪ್ಪೋಯ್ತು, ಶೇಖ್ ಹಸೀನಾ ಅಲ್ಲಿ ಪ್ರಧಾನಿ ಇಲ್ಲಪ್ಪ, ಮೊಹಮ್ಮದ್ ಯೂನಿಸ್ ಪ್ರಧಾನಿ ಆದರೂ ಮುಂದಿನ ದಿನಗಳಲ್ಲಿ ಬಾಂಗ್ಲಾ ನಮ್ಮ ಮಗ್ಗುಲ ಮುಳ್ಳು, ಅದನ್ನು ನಾವು ಮರೆತು ಬಿಡಬೇಕು ಅಂತ ಏನು ಕೂರಬೇಕಾಗಿಲ್ಲ. ಮುಂದೆ ಒಂದು ಹೊಸ ನಾಯಕತ್ವ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರು ಭಾರತದ ಫ್ರೆಂಡ್ಲಿ ಆಗಬಹುದು. ಈಗ ಮಲೇಷ್ಯಾ ಆದಂತೆ, ಮಲೇಷ್ಯಾದಲ್ಲಿ ಮಾತೆರ್ ಮೊಹಮ್ಮದ್ ಇರುವಷ್ಟು ದಿನ ಮಲೇಷ್ಯಾವನ್ನು ನಾವು ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಭಾರತವನ್ನು ಅವರು ಟೀಕಿಸ್ತಾ ಇದ್ರು. ಈಗ ಅನ್ವರ್ ಇಬ್ರಾಹಿಂ ಬರ್ತಿದ್ದಂತೆ ಮಲೇಷ್ಯಾದ ಪ್ರಯಾರಿಟಿ ಬದಲಾಯಿತು. ನಮಗೆ ಭಾರತ ವೆರಿ ಇಂಪಾರ್ಟೆಂಟ್ ಕಂಟ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಅನ್ವರ್ ಇಬ್ರಾಹಿಂ ಇನ್ನೊಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದು ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅದೇನು ಕೇಳಿದ್ರೆ, ನಮ್ಮನ್ನು ಕೂಡ ಬ್ರಿಕ್ಸ್ನ ಭಾಗವನ್ನಾಗಿಸ್ಕೊಳ್ಳಿ, ಬ್ರಿಕ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಈಗ ಹೊರಟಿದ್ದಾರಲ್ಲ, ನಮ್ಮನ್ನು ಕೂಡ ಸೇರಿಸ್ಕೊಳ್ಳಿ, ನಾವು ಕೂಡ ಜಾಯ್ನ್ ಆಗ್ತೀವಿ ಅಂತ. ಅದಕ್ಕೆ ಅವರು ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ಇವತ್ತು ನಾವು ಆಲ್ಟರ್ನೇಟಿವ್ ಕರೆನ್ಸಿಯನ್ನು ತರಬೇಕು, ಕೇವಲ ನಾವು ಡಾಲರ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂಥೇಳಿ ಅನ್ವರ್ ಇಬ್ರಾಹಿಂ ಬೇಡಿಕೆ ಇಟ್ಟಿದ್ದಾರೆ. ಮೋದಿ ಕೈಲಿ ಅದನ್ನು ಡಿಮ್ಯಾಂಡ್ ಮಾಡಿದ್ದಾರೆ. ಇವತ್ತು ಗ್ಲೋಬಲ್ ಸೌತ್ನ ನಾಯಕತ್ವವನ್ನು ಭಾರತ ಬಯಸ್ತಾ ಇದೆ, ಆ ದಿಕ್ಕಿನತ್ತ ಭಾರತ ಸಾಗ್ತಾ ಇದೆ. ಅದಕ್ಕೆ ಅನ್ವರ್ ಇಬ್ರಾಹಿಂ ಮೋದಿಗೆ ಏನು ಸಲಹೆ ಕೊಟ್ಟರು? ನೀವು ಮೊದಲಿಗೆ ಮಾಡಬೇಕಾಗಿರುವಂಥದ್ದಿಷ್ಟೇ, ಇಡೀ ಗ್ಲೋಬಲ್ ಸೌತ್ನಲ್ಲಿ ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಬಿಡಿ. ಡಾಲರ್ ಮೇಲೆ ನಾವೆಲ್ಲ ಡಿಪೆಂಡ್ ಆಗಿರಬಾರ್ದು, ಇದರಿಂದ ಅಮೆರಿಕಾಗೆ ಲಾಭ ಆಗುತ್ತೆ ಹೊರತು ನಮಗೇನು ಲಾಭ ಆಗೋದಿಲ್ಲ. ಹೀಗಾಗಿ ಅವರು ಭಾರತದ ರೂಪಾಯಿ ಮತ್ತು ಮಲೇಷ್ಯಾದ ರಿಂಗಿಟ್ ನಡುವೆ ವ್ಯಾಪಾರ ಆಗಲಿ, ಪರಸ್ಪರ ಲೋಕಲ್ ಕರೆನ್ಸಿಯಲ್ಲೇ ವ್ಯಾಪಾರ ನಡೀಲಿ ಅಂಥೇಳಿ ಭಾರತಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಬ್ರಿಕ್ಸ್ ಕರೆನ್ಸಿ ಬರಲಿ, ನಾವು ಕೂಡ ಅದನ್ನು ಜಾಯ್ನ್ ಆಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಭಾರತಕ್ಕೆ ದೊಡ್ಡ ಬೂಸ್ಟ್ ಕೊಡುತ್ತೆ. ಹೀಗೆ ಮಿತ್ರರೇ, ಭಾರತಕ್ಕೆ ಒಂದು ಹೊಸ ಮಿತ್ರ ಸಿಕ್ಕಂತಾಗಿದೆ. ಹಳೆಯ ಮಿತ್ರನ್ನೇ
ಆದರೆ ಸ್ವಲ್ಪ ದಿನ ಕೈತಪ್ಪು ಹೋಗಿದ್ರು. ಈಗ ಮಲೇಷ್ಯಾ ಮತ್ತೆ ಭಾರತದ ಸ್ನೇಹವನ್ನು ಬಯಸ್ತಾ ಇದೆ. ಭಾರತಕ್ಕೆ ಮಲೇಷ್ಯಾದ ಸ್ನೇಹ ಚೈನಾ ಮೇಲೆ ಒತ್ತಡ ಹೇರೋದಕ್ಕೆ ಅನುಕೂಲ ಆಗುತ್ತೆ, ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗುತ್ತೆ, ಭಾರತದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಈಗ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ, ಸದ್ಯ ಮಲೇಷ್ಯಾ ಮತ್ತು ಭಾರತದ ನಡುವೆ $20 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಇದು $30 ಬಿಲಿಯನ್ ಏರಿಕೆ ಆಗಬೇಕು. ಆ ರೀತಿಯ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಸ್ವತಃ ಮೋದಿ ಘೋಷಣೆ ಮಾಡಿದ್ದಾರೆ. ಇದಿಷ್ಟು ಮಿತ್ರರೇ ಮಲೇಷ್ಯಾದ ಪ್ರಧಾನಿ ಭಾರತಕ್ಕೆ ಬಂದಿದ್ದು, ಈ ಸಂದರ್ಭದಲ್ಲಿ ಆದಂತಹ ಒಪ್ಪಂದಗಳು, ಇದು ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಜೊತೆಗೆ ಮಲೇಷ್ಯಾ ಮತ್ತು ಭಾರತದ ಸಂಬಂಧ ಸುಧಾರಣೆ ಆದ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.